ಬೆಕ್ಕು ಓಡಿಸ್ಕೊಂಡು ಹೋಗಿ ಹಿಡಿದು ಬೆಕ್ಕಿನ ಬಾಯಿಂದ ಮೀನ್ ಕಸಿಯೋಕ್ಕಾಗೋದಿಲ್ಲ ಅಂತೆ, ಅದನ್ನ ಹಕ್ಕಿ ಕಸ್ಕೊಂಡು ಬಂದ. ಭಾರಿ ಸಾಹಸ ಮಾಡಿ ಹಕ್ಕಿನ ತಗೊಬಂದ್ರು. ಇದ್ರ ಪರಿಸ್ಥಿತಿ ನೋಡಿದ್ರೆ ಇದು ಬದುಕ್ತದ್ಯಾ ಅಥವಾ ಸತ್ತೋಗ್ಬಿಡ್ತದ್ಯಾ ಅನ್ಸ್ಬಿಡ್ತು. ಪಾಪ ಸರ್ಗಿ ಎಲ್ಲ ಹಾರಿ ಬೇಲಿ ಎಲ್ಲ ಹಾರೋದು. ಬೆಳಗ್ಗೆನೆ ಒಂದು ಹಕ್ಕಿ ಸೇವ್ ಮಾಡಿದೆ. ನಮ್ಮನೆ ಬೆಕ್ಕು ಕೊಚ್ಕೊಂಡು ಇದನ್ನ ಓಡ್ ಬಿದ್ದಿತ್ತು. ಅದ್ರ ಹಿಂದೆ ಚೇಸ್ ಮಾಡ್ಕೊಂಡು ಬೆಕ್ಕಿನ ಕೈ ಮೀನು ತಪ್ಸೋಕ್ಕಾಗೋದಿಲ್ಲ ಅಂತೆ. ನಾನು ಈ ಪುಟಾಣಿ ಹಕ್ಕಿ ತಪ್ಸ್ಕೊಬಂದಾನೆ. ಇದು ನೀರೆಲ್ಲ ಹಾಕಿ ನೀರೆಲ್ಲ ಕುಡಿಸಾನೆ. ನೋಡಬೇಕು, ಸ್ವಲ್ಪ ಫ್ಯಾನ್ ಗಾಳಿಗೆ ಇಟ್ಟು ಚೇತರಿಸ್ಕೊಂಡ ನಂತರ ಹೊರಗೆ ಬಿಡಬೇಕು ಅಂತ ಅನ್ಕೊಂಡೆ. ಎಲ್ಲೋ ರಕ್ತ ಬಂದದಿದೆ, ಎಲ್ಲೋ ಹೆಲ್ತಾಗದು, ಇದಿದೆ ನನ್ನ ಕೈ ತಾಗ. ನಮ್ಮನೆ ಬೆಕ್ಕು ಪಾಪ ಹೇಳದ್ ಮಾತು ಲಾಸ್ಟ್ಗೂ ಕೇಳ್ತು. ಆದ್ರೂ ಸುಮಾರು ಆಟ ಆಡ್ಸ್ಬಿಡ್ತು. ಓಡಾನೆ ಅಂದ್ರೆ ಹಂಗಿಂಗಲ್ಲ ಅದ್ರ ಹಿಂದೆಯ. ಹಕ್ಕಿ ಅಂತೂ ಸಿಕ್ಕಾಪಟ್ಟೆ ಹೆದರೋಗ್ಬಿಟ್ಟದೆ. ಸಾವನ್ ಬಾಗ್ಲ ತಟ್ಟೆ ಬಂದದೆ. ಅದು ಫುಲ್ ನರ್ವಸ್ ಅಂದ್ರೆ ನರ್ವಸ್ ಆಗ್ಬಿಟ್ಟದೆ. ಸ್ವಲ್ಪ ನೀರು ಕುಡಿಸಿ ಮನೆ ಒಳಗೆ ಕರ್ಕೊಂಡು ಹೋಗಿ ಸ್ವಲ್ಪ ಗಾಳಿ ಎಲ್ಲ ಹಾಕಿ ನೆರಳಿಗೆ ತಗೊಂಡು ಹೋದ್ಮೇಲೆ ಸ್ವಲ್ಪ ಸರಿ ಆಯ್ತು. ಇಷ್ಟು ಏನೇ ನಮಗ್ ಕಚ್ಚಿದ್ರೇನಿಲ್ಲ, ನಾವೇ ಹಿಡ್ಕೊಂಡ್ ಬಂದದ್ದಿನ ತಲೆ ಹೊಡೆದಾಕ್ರು. ಚೇತರಿಸ್ಕೊಳ್ದೇ ಇದ್ರೆ ಒಂದಿನ ಇಟ್ಕೊಂಡು ಸರಿ ಆದ್ಮೇಲೆ ನಾಳೆ ಬಿಡುವ ಅಂತ ಪ್ಲಾನ್ ಇತ್ತು. ಆದ್ರೆ ಈ ಹಕ್ಕಿ ಗಾಳಿ ನೀರು ಕುಡ್ದಿ ಒಂದೇ ಸತಿ ಆಕ್ಟಿವ್ ಆಗ್ಬಿಟ್ಟದೆ. ಮನೆ ಹತ್ರ ಬಿಟ್ರೆ ಮತ್ ಬೆಕ್ಕದೆ ಸ್ವಲ್ಪ ದೂರದಲ್ಲಿ ಬಿಡುವ, ನಮ್ ಹಿತ್ಲದಲ್ಲೇ ಬಿಡುವ, ಅಲ್ಲೆಲ್ಲ ರಾಶಿ ಮರ ಗಿಡ ಎಲ್ಲ ಇರ್ತದೆ ಅಂತ ಹೇಳಿ ಹಿತ್ಲ ಕಡೆ ಹೋದ್ವಿ. ಹೋಗು. ಹಿತ್ಲಲ್ಲಿ ಬಿಟ್ಟಿದ್ದೆ ಫುಲ್ ಗಾಬರಿ ಆಗಿ ಆ ಕಡೆ ಈ ಕಡೆ ಓಡಾಡ್ತು. ಸ್ವಲ್ಪ ರೆಕ್ಕೆಗೆ ಪೆಟ್ಟಾಗಿತ್ತ, ಕುಣಿಸ್ತಿತ್ತು. ನಾವೆಂತ ಆಗ್ತದ್ಯಾ ಹಾರ್ತದ ಇಲ್ವೇನ ಅನ್ನೋ ಅಷ್ಟರಲ್ಲಿ ಹಾರಿ ಫುಲ್ ಆಕ್ಟಿವ್ ಆಗ್ಬಿಡ್ತು. ಅಂತೂ ಇಂತೂ ಒಂದು ಹಕ್ಕಿನ ಬೆಕ್ಕಿನಿಂದ ಬಚಾವ್ ಮಾಡಿ ಇವತ್ತೇ ಪ್ರಾಣ ಉಳಿಸಾಯ್ತು. ಇದೊಂಥರ ಅಡ್ವೆಂಚರ್ ವಿಡಿಯೋ, ಆದ್ರೆ ಲೈವ್ ಆಗಿ ಇನ್ನೂ ಮಸ್ತ್ ಅಡ್ವೆಂಚರ್ ಆಗಿತ್ತು. ಆದ್ರೆ ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ ಆಗ್ಲಿಲ್ಲ. ಈ ಒಂದ್ ನಮ್ ಪುಟ್ಟ ಸಾಹಸಕ್ಕೆ ನಿಮ್ ಕಡೆಯಿಂದ ಒಂದ್ ಲೈಕ್ ಬಂದ್ರೆ ನಮಗೂ ಖುಷಿ ಆಗ್ತದೆ. ಮತ್ತೆ ಸಿಗ್ವಾ, ಅಲ್ಲಿ ತನಕ ಟಾಟಾ.